ಪಕ್ಕಾ ಸರ್. ಸರ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬಂಪರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಇದಕ್ಕೆ ಹೇಳೋದು. 3.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 3.5 ಲಕ್ಷಕ್ಕೆ ಸರ್. 3.5 ಲಕ್ಷಕ್ಕೆ ಟೊಯಾಟಾ ಇಟಿಯೋಸ್ 2012 ಮಾಡಲು ಡಿಕ್ಕಿ ಇರುವಂತ ಡೀಸೆಲ್ ವೇರಿಯಂಟ್, ಅದು ಜಿಡಿ ಗಾಡಿ ಕೊಡ್ತಾ ಇದೀವಿ. 800 ಪ್ರೈಸ್ ಅಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುವಂತ ಮಾರುತಿ ವ್ಯಾಗನರ್ ವೆಹಿಕಲ್, ಅದು VX ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತಾ ಇದೀವಿ. ಬರೀ 95,000 ಕೊಡ್ತಾ ಇದೀವಿ ಸರ್. ಬರೀ 95,000 ಬರೀ 95,000 ಕೊಡ್ತಾ ಇದೀವಿ ಸರ್. 2004 ಮಾಡಲು ವ್ಯಾಗನರ್, ಅದು ಕೂಡ LXi ವೇರಿಯಂಟ್, ಎಸಿ, ಪವರ್ ಸ್ಟೇರಿಂಗ್ ಎಲ್ಲ ಇರುವಂತ ಗಾಡಿ. FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಗಾಡಿ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 1,45,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ 1,40,000 ವೆಹಿಕಲ್ ಕೊಟ್ಬಿಡ್ತೀವಿ ಸರ್. 2007 ಮಾಡಿ ಬರೀ 1,75,000 ಗಾಡಿ ಕೊಟ್ಬಿಡ್ತೀವಿ ಸರ್. ತಗೊಂಡೋಗಿ ವೇರಿಯಂಟ್ ಫಿಯಟ್ ಪುಂಟೋ ಬರೀ 1.5 ಲಕ್ಷ ಕೊಡ್ತಾ ಇದೀವಿ. ತಗೊಳ್ಳಿ ಸರ್. ಪ್ರೈಸ್ ಅಂತ ಬಂದ್ರೆ ಬರೀ 5,95,000 ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಅಂತ ಬಂದ್ರೆ 5 ರಿಂದ 5.5 ಲೋನ್, 45,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡೋಗ್ಬೋದು ಕೂಡ ಇದೆ. 1:2 ಅಂದ್ರೆ 35 ಮೈಲೇಜ್ ಸರ್. ಆಕ್ಟಿವ್ ಹೋಂಡಾ ತಗೊಂಡು ಓಡಿಸೋ ತರ ನೀವು ಹುಂಡೈ ಇಯಾನ್ ವೆಹಿಕಲ್ ತಗೊಂಡು ಓಡಿಸಬಹುದು ಸರ್. 30ರಿಂದ 35 ಮೈಲೇಜ್ ವರ್ಗು ನಿಮ್ಗೆ CNG ನಲ್ಲಿ ಕೊಡುತ್ತಿದ್ದು. ಸೊ ರೇಟ್ ಸರ್ ಬರೀ 2,65,000ಕ್ಕೆ 2,65,000 ವೆಹಿಕಲ್ ಕೊಡ್ತಾ ಇದ್ವಿ ಸರ್. ಅಲ್ಲೈವಿಲ್ ಅದು ಇದು ಏನು ಹಾಕಿರಲ್ಲ ಅಂತ ವೆಹಿಕಲ್ ಪ್ರೈಸ್ ಗಳೇನೆ ಇವತ್ತು 3.5 ಲಕ್ಷ ಎಲ್ಲ ಇರುತ್ತೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 3,25,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 3,10,000 ಕೊಡ್ತೀವಿ ಸರ್. ಲೋನ್ ಆಗಿರೋದ್ರಿಂದ ಬರೀ 2,25,000 ವೆಹಿಕಲ್ ಕೊಡ್ತಾ ಇದೀವಿ ಸರ್. ನಾವು 2,25,000 ಇದು ಬರೀ 2,25,000 ವೆಹಿಕಲ್ ಕೊಡ್ತಾ ಇದೀವಿ ಸರ್. ಸೊ ಈ ವೆಹಿಕಲ್ ಅಲ್ಲಿ ಹೊಸ ಟೈರ್ ಕೂಡ ಕಸ್ಟಮರ್ ಆಲ್ರೆಡಿ ಹಾಕಿದ್ದಾರೆ. ನೀವು ಟೈರ್ ಕೂಡ ಎಕ್ಸ್ಪೆನ್ಸ್ ಇಲ್ಲ. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ ಎಲ್ಲೇ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. 6,90,000, 7,15 ಲಕ್ಷ, 7.5 ಲಕ್ಷ 2014 ಮಾಡಲು ZD ಬೆಲೆ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 6,45,000 ವೆಹಿಕಲ್ ಕೊಡ್ತಾ ಇದೀವಿ ಸರ್. ನಾವು 2,85,000 ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 2,75,000 2016 ಮಾಡಲು ಮಾರುತಿ ಓಮಿನಿ ವೆಹಿಕಲ್ ಕೊಡ್ತೀವಿ ಸರ್ ನಾವು. ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಹಾಗೇನೆ ತುಂಬಾ ಜನ ಲೋ ಬಜೆಟ್ ಅಲ್ಲಿ ಕಾರ್ ಹುಡುಕ್ತಿರ್ತಾರೆ. ಇಲ್ಲಿ 90,000 ಕಾರ್ ಇದೆ ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಶೋರೂಮ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ವೆಂಕಟೇಶ್ ಅನ್ಬಿಟ್ಟು ಸರ್. ಹೌದಾ ಸರ್. ಸರ್ ನಿಮ್ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ನಮ್ಮ ಶೋರೂಮ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅನ್ಬಿಟ್ಟು. ನಮ್ಮ ಲೊಕೇಶನ್ ಬಂದು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಳ್ಳಿ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ಇದೆ ಸರ್. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಹೊಡೆದ್ರೆ ಸಾಕು, ನಮ್ದು ಇಷ್ಟನೇ ಬಂದ್ಬಿಡುತ್ತೆ ಸರ್. ಸರ್ ಅವಾಗಲೂ ಸ್ಟಾರ್ಟಿಂಗ್ ಹೇಳಿದ್ರಿ 90,000 ಕಾರ್ ಇದೆ ಅಂತ. ಸರ್ ಇಲ್ಲಿ 90,000 ಕಾರ್ ಇದೆ ಸರ್? ಖಂಡಿತವಾಗಿದೆ ಸರ್. ಅದು 90,000 ನಾನು 800 ಕೊಡಲ್ಲ ಸರ್, ಆಲ್ಟೋ ಕೊಡಲ್ಲ ಸರ್, ವ್ಯಾಗನರ್ ಕೊಡ್ತೀನಿ ಸರ್. ವ್ಯಾಗನರ್ ಕೊಡ್ತಾ ಇದ್ದೀರಾ? ಅದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುವಂತ ವ್ಯಾಗನರ್ ಕೊಡ್ತೀವಿ ಸರ್. ಸರ್ ನೀವು ಫಸ್ಟ್ ಟೈಮ್ ನಮ್ಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಹಲವಾರು ವಿಡಿಯೋಗಳಲ್ಲಿ ನೋಡಿರೋ ಗೊತ್ತು. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ನಾನು ತುಂಬಾ ನೋಡಿದ್ದೀನಿ ಸರ್. ಹೌದು ಸರ್. ಯಾಕೆಂದ್ರೆ ಆ ರೀತಿ ನಾವು ಮೇಂಟೆನೆನ್ಸ್ ಮಾಡಿದೀವಿ, ಆಮೇಲೆ ಕ್ವಾಲಿಟಿ ಕೂಡ ಮೇಂಟೆನೆನ್ಸ್ ಮಾಡಿದೀವಿ. ಸೊ ನಮ್ಮಲ್ಲಿ ಲೋನ್ ಆಪ್ಷನ್ ಅಂತ ಬಂದ್ರೆ ಸೊ ಯಾವುದೇ ವೆಹಿಕಲ್ ಎನಿ ವೆಹಿಕಲ್ ಆಗಿರಲಿ 80 to 95% ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್ ನಾವು. ಆಲ್ ಓವರ್ ಕರ್ನಾಟಕ ಸರ್? ಆಲ್ ಓವರ್ ಕರ್ನಾಟಕ. ಕರ್ನಾಟಕದ ಕೊನೆ ಮೂಲೆ ಮನೆ ಆಗಿದ್ರು ಕೂಡ ಖಂಡಿತವಾಗಿ ಗುರುತಿಸಿ ಲೋನ್ ಮಾಡ್ಕೊಡ್ತೇವೆ. ಹೌದಾ ಸರ್. ಸರ್ ಹಾಗೇನೆ ಲೋನ್ ಬಂದ್ಬಿಟ್ಟು ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? ಸರ್ ಎಬೋ 12 ಮಾಡಲ್ ಆದ್ರೆ ಕಂಫರ್ಟಬಲ್ ಲೋನ್ ಮಾಡ್ಕೊಡ್ತೀವಿ ಸರ್. ಹೌದಾ ಸರ್. ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಏನಾದ್ರು ಸರ್? ಟ್ರಾನ್ಸ್ಫರ್ ಚಾರ್ಜ್ ಕಮಿಷನ್ ಖಂಡಿತವಾಗಿರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಡೈರೆಕ್ಟ್ ಕಸ್ಟಮರ್ ಗಾಡಿ ಇಲ್ಲ ಟ್ರೂ ವ್ಯಾಲ್ಯೂ ಇಂದ ತರಿಸ್ಕೊಡುವಂತ ನೇರವಾದ ಸಂಪರ್ಕದ ಗಾಡಿ ಇರೋದ್ರಿಂದ ನಮ್ಮಲ್ಲಿ ಟ್ರಾನ್ಸ್ಫರ್ ಚಾರ್ಜ್ ಆಗ್ಲಿ ಮತ್ತೆ ಇದಾಗ್ಲಿ ಇದ್ದೇ ಇರುತ್ತೆ, ಯಾವ್ದು ಟ್ರಾನ್ಸ್ಫರ್ ಫೀಸ್ ಆಗ್ಲಿ. ಸೊ ಲೋನ್ ಆಪ್ಷನ್ ಅಂತ ಬಂದಾಗ ಲೋನ್ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿಸ್ತಾರೆ, ಅಲ್ಲೇ ಇಟ್ಕೊಂತಾರೆ ಅವ್ರ ಲೋನ್ ನಲ್ಲಿ. ಸೊ ಟ್ರಾನ್ಸ್ಫರ್ ನಮ್ದಲ್ಲಿ ಕಮಿಷನ್ ಮಾತ್ರ 2% ಕಮಿಷನ್, ಅದು ಬಿಟ್ರೆ ನಾವ್ ಎಂತ ಚಾರ್ಜಸ್ ಇಲ್ಲ, ಅದು ಮಾತ್ರ ತಗೊಂತೀವಿ ಸರ್. ಸರ್ ಇನ್ನೊಂದ್ಸರಿ ನಿಮ್ ಶೋರೂಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ? ಸರ್ ನಮ್ ಶೋರೂಮ್ ಅಲ್ಲಿ ಏನಿಲ್ಲ ಸರ್, ಎಲ್ಲಾ ರೀತಿನಲ್ಲೂ ಎಲ್ಲಾ ತರ ವೆಹಿಕಲ್ಸ್ ನಾವು ಕೊಡ್ತೀವಿ. ನಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ವೀಕ್ಷಕರಿಗೆ ತರ್ಸ್ಕೊಡ್ತೇವೆ. ಇಲ್ಲ ಅಂದ್ರೂ ತರ್ಸ್ಕೊಡ್ತೇವೆ. ಬರೇ ಕೈನಲ್ಲಿ ಅಂತೂ ಕಳ್ಸಲ್ಲ, ಖಂಡಿತ ಮಾಡ್ಕೊಡ್ತೇವೆ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಖಂಡಿತ ಮಾಡೋಣ, ಬನ್ನಿ ಸರ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಸರ್. ಮುಂದೆ ಒಂದು ರೆಡ್ ಮರೂನ್ ಕಲರ್ ಒಂದು i20 ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್. i20 ಬಂದು 2019 ಮಾಡಲು ಸರ್. ಇದು ಬಂದು ಟಾಪ್ ಎಂಡ್ ಮಾಡಲು ಅಂದ್ರೆ ನಿಮ್ಗೆ ಆಸ್ತಾ ಬರುತ್ತೆ. ಸೊ ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಬ್ರಾಂಡ್ ನ್ಯೂ ಟೈರ್ ಇದೆ. ಕಂಪನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಅಂದ್ರೆ ಟಾಪ್ ಎಂಡ್ ಅಂದ್ರೆ ಎಲ್ಲಾ ಕೂಡ ಬರುತ್ತೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 2019 ಮಾಡಲು 8.5 ಹೇಳ್ತಾ ಇದೀವಿ ಸರ್. 8.25 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 7 ರಿಂದ 7.5 ಲೋನೇ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಕ್ಯಾಶ್ ಆಪ್ಷನ್ ಅಂತ ಬಂದ್ರೆ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ ತಂದ್ರೆ
ಅಂದ್ರೆ ಸಾಕು, ಆರಾಮ ಮಾಡ್ಕೊಂಡು ಹೋಗ್ಬೋದು ಸರ್. ಹಾಗೆ ನೆಕ್ಸ್ಟ್ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಉಂಡೆ ಅವರ ಬಂದ್ಬಿಟ್ಟು ಇದು 2021 ಮಾಡಲ್. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಒಳ್ಳೆ ಕಂಪನಿ ಲೆದರ್ ಸೀಟ್ ಎಲ್ಲ ಇದೆ. ನೀವು ನೋಡ್ತಾ ಇರ್ಬೋದು, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಕೂಡ ಇದೆ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ವೆಹಿಕಲ್. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಸೊ ಕ್ಯಾಶ್ ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 50,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡ್ ಹೋಗ್ಲಿ ಸರ್. ಸರ್ ಹಾಗೆ ನೆಕ್ಸ್ಟ್ ಒಂದು ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಶಿಫ್ಟ್. ಇದು ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರ್, ಸಿಲ್ವರ್ ಕಲರ್ ಡೀಸೆಲ್ ಗಾಡಿ. ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ದಾರೆ. ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಒಳ್ಳೆ ಪ್ರೊಫೆಷನಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗೆ ಫೀಚರ್ ಸರ್ ಇದರಲ್ಲಿ ಏನ್ ಸರ್? ಫ್ಯೂಚರ್ಸ್ ಬಂದ್ಬಿಟ್ಟು ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ. ಒಳ್ಳೆ ಲೆದರ್ ಇಂಟರ್ಫೇಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ವೆಹಿಕಲ್ ಕೂಡ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಅಂತ ಬಂದ್ರೆ ಬರೀ 5,95,000ಕ್ಕೆ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಅಂತ ಬಂದ್ರೆ 5 ರಿಂದ 5.5 ಲೋನ್, 45,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಬೋದು ಸರ್. ಅದೇ ರೀತಿ ನೋಡ್ತಾ ಇರ್ಬೋದು, ಟಾಟಾ ನೆಕ್ಸಾನ್. ಇದು ಬಂದು 2018 ಮಾಡಲು XZ ಪ್ಲಸ್. ಅಂದ್ರೆ ಇದ್ರಲ್ಲಿ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಕೂಡ ವೆಹಿಕಲ್ ಅಲ್ಲಿ ಎಲ್ಲ ಇರುತ್ತೆ. ಕೀಲೆಸ್ ಎಂಟ್ರಿ ಅಲ್ವಾ ಸರ್ ಇದು? ಸರ್ ಎಲ್ಲ ಇರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಇದರಲ್ಲಿ. ನಾವಿಗೇಷನ್ ಸಿಸ್ಟಮ್ ಕೂಡ ಇದೆ. ಅಂದ್ರೆ ಟಾಪ್ ಎಂಡ್ ಟಾಟಾ ನೆಕ್ಸಾನ್ ಅಲ್ಲೇನೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಬಂದು 2018 ಮಾಡಲು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಅಂತ ಬಂದ್ರೆ ಸರ್ 7,95,000ಕ್ಕೆ ವೆಹಿಕಲ್ ಕೊಟ್ಬಿಡ್ತಾ ಇದೀವಿ ಸರ್. ಲೋನ್ ಅಂತ ಬಂದ್ರೆ ಸರ್ ಆರಾಮಾಗಿ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 95,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗಿ ಸರ್. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದು ಆಲ್ಫಾ ವೇರಿಯಂಟ್. ಸೊ ಮಾರುತಿ ಗಾಡಿ ಇದು. ಸೊ ಇದರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಇದು ಆಲ್ಫಾ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್ ಇದು. ಸೊ ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಸರ್ ಇದು. ಹೌದು ಸರ್. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಕಂಪನಿಯಿಂದ ಅಲಾಯ್ ವೀಲ್ ಬರುತ್ತೆ. ಸೊ ಎಲ್ಲ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಿಫ್ಟ್ ತರನೇ ಸೇಮ್ 18 to 22 ವರೆಗೂ ಮೈಲೇಜ್ ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ಅಂತ ಬಂದ್ರೆ ಬರೀ 5,95,000ಕ್ಕೆ ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5 ರಿಂದ 5.5 ಲೋನು, 45,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮ ತಗೊಂಡೋಗ್ಬೋದು ಸರ್ ವೆಹಿಕಲ್. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡೋದಾದ್ರೆ, ಇದು ಬಂದು ಉಂಡೆ ಇಯಾನ್. ಇದು ಬಂದು 2012 ಮಾಡಲು. ಸೊ ಸೆಕೆಂಡ್ ಓನರ್. ಇದ್ರಲ್ಲಿ ಕೂಡ ನಾವಿಗೇಷನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲಬಲ್ ಇದೆ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 18 ಮೈಲೇಜ್, 18 ರಿಂದ 19 ಮೈಲೇಜ್ ಈಸಿಯಾಗಿ ಪೆಟ್ರೋಲ್ ಅಲ್ಲಿ ಕೊಡ್ತದೆ. ಸೊ ಇದರಲ್ಲಿ CNG ಕೂಡ ಅವೈಲಬಲ್ ಇದೆ ಸರ್. ವೆಹಿಕಲ್ CNG ಕೂಡ ಇದೆ 1:2. ಅಂದ್ರೆ 35 ಮೈಲೇಜ್ ಸರ್. ಆಕ್ಟಿವ್ ಹೋಂಡಾ ತಗೊಂಡು ಓಡಿಸೋ ತರ ನೀವು ಉಂಡೆ ಇಯಾನ್ ವೆಹಿಕಲ್ ತಗೊಂಡು ಓಡಿಸಬಹುದು ಸರ್. 30 ರಿಂದ 35 ಮೈಲೇಜ್ ನಿಮ್ಗೆ CNG ನಲ್ಲಿ ಕೊಡುತ್ತಿದ್ದು. ಸೊ ರೇಟ್ ಸರ್ ಬರೀ 2,65,000ಕ್ಕೆ 2,65,000ಕ್ಕೆ ವೆಹಿಕಲ್ ಕೊಡ್ತಾ ಇದ್ವಿ ಸರ್. ಸರಿ ಸರ್. ಸರ್ ನೆಕ್ಸ್ಟ್ ಸರ್ ಉಂಡೆ i10. ಇದು ಬಂದು 2012 ಮಾಡಲು ಸ್ಪೋರ್ಟ್ಸ್ ಸಿಂಗಲ್ ವೇರಿಯಂಟ್, ಸಿಂಗಲ್ ಓನರ್ ಆಗಿರುತ್ತೆ. ಅಲಾಯ್ ವೀಲ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ನೀವು ನೋಡಬಹುದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ನೋಡ್ತಾ ಇರ್ಬೋದು ಸರ್. ನೀಟ್ ಆಗಿದೆ ಸರ್ ವೆಹಿಕಲ್. ಹಾ ಸರ್. ಸರ್ ಹಾಗೆ ಪ್ರೈಸ್ ಸರ್ ಇದು ಸರ್ 2012 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಸೊ ಏನು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಅದು ಇದು ಏನು ಹಾಕಿರಲ್ಲ ಅಂತ ವೆಹಿಕಲ್ ಪ್ರೈಸ್ ಗಳೇನೆ ಇವತ್ತು 3.5 ಲಕ್ಷ ಎಲ್ಲ ಇರುತ್ತೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 3,25,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 3,10,000ಕ್ಕೆ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬರ್ತೀರಾ ಸರ್, 2.5 ಲೋನ್ ಮಾಡ್ತೀನಿ. ಬರೀ 60,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗ್ಲಿ ಸರ್. ಅದೇ ರೀತಿ ನೀವು ಸ್ಯಾಂಟ್ರೋ ನೋಡ್ಬೋದು ಸರ್. 2010 ಮಾಡಲು. ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ನೀವು ಲೆದರ್ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡ್ಬೇಕು ಸರ್. ನೀಟ್ ಆಗಿದೆ ಸರ್ ವೆಹಿಕಲ್ ಎಲ್ಲ. ಓಕೆ. ಸೊ 2010 ಮಾಡಲಾಗಿರೋದ್ರ ಬರೀ 2,20,000ಕ್ಕೆ ವೆಹಿಕಲ್ ಕೊಡ್ತಾ ಇದೀವಿ ಸರ್ ನಾವು. 2,20,000 ಸರ್ ಇದು. ಬರೀ 2,25,000ಕ್ಕೆ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಓಕೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಇದು ಬಂದ್ಬಿಟ್ಟು ಮಾರುತಿ. ಈ ವೆಹಿಕಲ್ ಬಂದ್ಬಿಟ್ಟು ಎರ್ಟಿಗಾ ವೆಹಿಕಲ್. ಇವತ್ತು ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಆರಾಮಾಗಿ 18 ರಿಂದ 20 ಮೈಲೇಜ್ ಬರುವಂತ ಏಕೈಕ ವೆಹಿಕಲ್. 7 ರಿಂದ 8 ಜನ ಓಡಾಡುವಂತ ಯಾವ್ದಾದ್ರು ಒಂದು ಗಾಡಿ 18-20 ಮೈಲೇಜ್ ಬರುತ್ತೆ ಅಂದ್ರೆ ಅದು ಮಾರುತಿ ಎರ್ಟಿಗಾ ಮಾತ್ರ ಸರ್. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಪ್ರತಿಯೊಂದು ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಮಿರರ್ ಇಂಡಿಕೇಟರ್ ಕೂಡ
ಬರುತ್ತೆ, ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ. Okay. ಸೊ ಈ ವೆಹಿಕಲ್ ಅಲ್ಲಿ ಹೊಸ ಟೈರ್ ಕೂಡ ಕಸ್ಟಮರ್ ಆಲ್ರೆಡಿ ಹಾಕಿದ್ದಾರೆ, ನೀವು ಟೈರ್ ಕೂಡ ಎಕ್ಸ್ಪೆನ್ಸ್ ಇಲ್ಲ. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ ಎಲ್ಲೇ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್, 6,90,000, 7,15 ಲಕ್ಷ, 7,5 ಲಕ್ಷ 2014 ಮಾಡಲು ZD ಬೆಲೆ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 6,45,000 ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಬೇಕಾ ಸರ್? 6 ಲಕ್ಷ ಲೋನ್ ಮಾಡ್ತೀನಿ ಸರ್, 45,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಬರೀ 45,000 ಸರ್. ಬರ್ರೇ 45,000 ತಗೊಂಡ್ಬರ್ಲಿ ಸರ್, ಆರಾಮಾಗಿ ತಗೊಂಡ್ಲಿ. ಅದೇ ರೀತಿ ನೀವು ನೋಡ್ಬೋದು ಮಾರುತಿ A-Star 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 2,95,000 ವೆಹಿಕಲ್ ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? 2 ರಿಂದ 2.25 ಲಕ್ಷ ಲೋನ್ ಕೊಡ್ತೀನಿ ಸರ್, ಆರಾಮಾಗಿ ಒಂದು 65,000 ಡೌನ್ ಪೇಮೆಂಟ್ ತಗೊಂಡ್ಬರಕ್ಕೆ ತಗೊಂಡೋಗಿ ಕೇಳಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ಬೋದು TUV T8 ಸರ್, ಇದು 300 ಅಲ್ಲಿ T4 ಬರ್ತದೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ, ಮಹೇಂದ್ರ ಕಂಪ್ನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು ಸರ್, ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಒಳ್ಳೆ ಲೆದರ್ ಸೀಟ್ ಇದೆ, ನೀವು ನೋಡ್ತಾ ಇರ್ಬೋದು. ಗಾಡಿ ಏರ್ ಬ್ಯಾಗ್ ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಇವತ್ತು ಸರ್ ಈ TUV ವೆಹಿಕಲ್ 18 ರಿಂದ 20 ಮೈಲೇಜ್ ಆರಾಮಾಗಿ 7 ಜನ 8 ಜನ ಓಡಾಡುವಂತ ವೆಹಿಕಲ್, ಆರಾಮಾಗಿ 18 ಮೈಲೇಜ್ 20 ಮೈಲೇಜ್ ಕೊಡುತ್ತೆ. ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್, 2018 ಮಾಡಲ್ ವೆಹಿಕಲ್ ಸರ್. ಪ್ರೈಸ್ ಅಂತ ಏನಾದ್ರು ಬಂದ್ರೆ ನೀವು ಇದನ್ನ ಒಂದು 6,95,000 ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಓಕೆ ಹೊಂದಿಸ್ಬಿಟ್ಟು ಸರ್. ನೆಕ್ಸ್ಟ್ ತುಂಬಾ ಜನ ಕೇಳ್ತಿರ್ತಾರೆ ಸರ್ ಓಮಿನಿ ಅಂತ ಸರ್, ನಿಮ್ಮ ಹತ್ರ ಸರ್ ಓಮಿನಿ ಎಲ್ಲ ಯೂಸ್ಗೂ ಬರ್ತದೆ. ಹೌದು ಸರ್. ಯಾಕಪ್ಪ ಓಮಿನಿ ಅಷ್ಟು ಡಿಮ್ಯಾಂಡ್ ಅಂದ್ರೆ ನಿಮ್ಗೆ ಒಂದು ಹಾರ್ಡ್ವೇರ್ ಇರ್ಬೋದು, ನಿಮ್ಗೆ ಯಾವ್ದೇ ಒಂದು ಊಟ ಮಾಡ್ಲಿಕ್ಕೆ ಇರ್ಬೋದು, ಒಂದ್ ಜೀವನ ಮಾಡ್ಲಿಕ್ಕೆ ಇರ್ಬೋದು, ಅಕಸ್ಮಾತ್ ನಾವು ಪ್ಯಾಸೆಂಜರ್ ಕುತ್ಕೊಂಡು ಹೊಡಿಲಿಕ್ಕೆ ಇರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆದಂತ ಗಾಡಿ. 2016 ಮಾಡಲು. ಸೊ ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕಿದ್ದಾರೆ, ಹೊಸ ಟೈರ್ಸ್ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು 8 ಸೀಟರ್ ವೆಹಿಕಲ್ ಸರ್. ಇದು 8 ಸೀಟರ್ ಸರ್, ಇದು ಹೌದು 8 ಸೀಟರ್ ವೆಹಿಕಲ್ ಇದೆ. ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಹೊಸ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ, ನೀವು ನೋಡ್ತಾ ಇರ್ಬೋದು, ಹೊಸ ಸರ್ ಇದೆಲ್ಲ ಹೊಸದ್ ಹಾಕ್ಸಿದ್ದಾರೆ. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ನಾವು 2,85,000 ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 2,75,000 2016 ಮಾಡಲು ಮಾರುತಿ ಓಮಿನಿ ವೆಹಿಕಲ್ ಕೊಡ್ತೀವಿ ಸರ್ ನಾವು. ಸೊ ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಅವರು ಮುಂದೆ ಬರೀ 2,75,000 ಕೊಡ್ತೀವಿ. ಲೋನ್ ಬೇಕಾ ಸರ್? 2.25 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಲೋನ್ ಕೂಡ 50,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗಿ. ತುಂಬಾ ಜನ ಓಮಿನಿ ಕೇಳ್ತಿರ್ತಾರೆ, ಓಮಿನಿ ಇದೆ. ಸೊ ಯಾರನ್ನ ಇದ್ರೆ ಬೇಗ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಬರ್ಬೋದು, ವಿಸಿಟ್ ಮಾಡ್ಬೋದು ಸರ್. ಹಾಗೆ ನೆಕ್ಸ್ಟ್ ಅದೇ ರೀತಿ XUV 500 ಇದು ಬಂದು W8 2014 ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಎಲ್ಲ ಬರ್ತದೆ. 8 ಏರ್ ಬ್ಯಾಗ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುತ್ತೆ ಸರ್ ವೆಹಿಕಲ್ ಅಲ್ಲಿ. ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಾವು ಒಂದು 8,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಒಂದು 8,30,000 ಈ ವೆಹಿಕಲ್ ಮಾಡ್ಕೊಟ್ಬಿಡ್ತೀವಿ ಸರ್. ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 1,20,30 ಕ್ಯಾಶ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಅದೇ ರೀತಿ ನೀವು ಮಾರುತಿ ಈಕೋ ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಎಲ್ಲ ಇದೆ, ಹೊಸ ಟೈರ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ನೀಟಾಗಿದೆ ಸರ್ ವೆಹಿಕಲ್ ಎಲ್ಲ, ಲೆದರ್ ಸೀಟ್ಸ್ ಎಲ್ಲ ಹೊಸ ಸರ್ ಕವರ್. ಹೌದು ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಬರೇ 3,25,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಇಂದ 3 ಲಕ್ಷ ಲೋನ್ ಮಾಡ್ತೀವಿ. 25,000 ಇಂದ 75,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ ನೀವು 2015 ಮಾಡಲ್ ಇನೋವಾ V ವರ್ಷನ್ ಸರ್. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಒಳ್ಳೆ ಲೆದರ್ ಸೀಟು, ನೀವು ನೋಡ್ತಾ ಇರ್ಬೋದು. ಕಂಪ್ನಿಯಿಂದ ಅಲಾಯ್ ವೀಲ್, ಕ್ರೋಮ್ ಹ್ಯಾಂಡಲ್ ಎಲ್ಲ ಇನ್ಬಿಲ್ಟ್ ಇದ್ರಲ್ಲೇ ಬರುವಂತ ವೆಹಿಕಲ್. ಸೊ ವೆಹಿಕಲ್ ಇಂಟೀರಿಯರ್ ನೋಡಿ ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ರೆ. ಆಫ್ಟರ್ ಮಾರ್ಕೆಟ್ 9 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಓಕೆ. ಸೊ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ನಾವು ಬರೀ 10,65,000 ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. 15 ಮಾಡಲು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ 11.5 ಲಕ್ಷ 12 ಲಕ್ಷ ಇದೆ ಸರ್. ಬರೀ 10.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 9.5 ಇಂದ 10 ಲಕ್ಷವರೆಗೂ ಲೋನ್ ಮಾಡ್ತೀವಿ. 50,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ಟೊಯೋಟಾ ಇನೋವಾ ತಗೊಂಡೋಗ್ಲಿ ಸರ್. 2012 ಮಾಡಲು ಹುಂಡಾ i20 ಸ್ಪೋರ್ಟ್ಸ್ ಆಪ್ಷನಲ್, ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಪ್ರೈಸ್ ಅಂತ ಹೇಳಿದ್ರೆ ಸರ್ 3,65,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ, 60,000 ಡೌನ್ ಪೇಮೆಂಟ್ ತರಲಿ ತಗೊಂಡೋಗ್ಲಿ ಸರ್. ಸರ್ XUV 500 ಇನ್ನೊಂದು ಗಾಡಿ ಇದೆ. ಇದು ಒಂದು 2012 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟ್ರೇಷನ್ ಆಗಿದೆ. W8 ಮಾಡಲ್ ಇದು. W8 ವರ್ಷ ಅಂದ್ರೆ 8 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ. ಗಾಡಿ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಪ್ರೈಸ್ ಅಂದ್ರೆ ಇದು 6,65,000 ವೆಹಿಕಲ್ ಕೊಡ್ತಾ ಇದೀವಿ. 6,500 ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ ಸರ್ 5.5 ಲೋನ್ ಮಾಡ್ತೀನಿ, 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ಆರಾಮಾಗಿ ತಗೊಂಡೋಗಿ ಸರ್.
ಸರ್ ಬೊಲೋನಾ ಬೇಕಾ ಬೊಲೋನಾ ತಗೋಬೋದು ಸರ್. ಗ್ಲಾನ್ಸಾ ಸರ್, ಇದು ಟೊಯೋಟಾ ಗ್ಲಾನ್ಸಾ ಬೇಕಾ ಗ್ಲಾನ್ಸಾ ತಗೋಬೋದು ಸರ್. ಇದು ಬಂದು 2019 ಮಾಡಲು ಬರೇ 48,000 ಓಡಿರುವಂತ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದ್ರಲ್ಲಿ ಕೂಡ ಎಸಿ, ಪವರ್ ಸ್ಟೇರಿಂಗ್, ಒಳ್ಳೆ ನಾವಿಗೇಷನ್ ಸಿಸ್ಟಮ್, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದನೇ ಅಲ್ಲ ವೀಲ್, ಪ್ರತಿಯೊಂದು ಆಟೋಮೆಟಿಕ್ ಮಿರರ್ ಎಲ್ಲ ಬರುವಂತ ಗಾಡಿ. ಅದರಲ್ಲೂ ಟೊಯೋಟಾ ಗ್ಲಾನ್ಸಾ 48,000 ಓಡರ ಸಿಂಗಲ್ ಓನರ್ 2019 ಮಾಡಲು ಬರೇ 6,45,000 ಕೊಡ್ತಾ ಇದೀವಿ ಸರ್ ನಾವು. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ ಸರ್, ಪೆಟ್ರೋಲ್ ಬೇಡವಾ ಸರ್, ಡೀಸೆಲ್ ಬೇಕಾ ಸರ್, ಬನ್ನಿ ಸರ್. 2018 ಮಾಡಲು ಬರೇ 6.5 ಲಕ್ಷ ಕೊಡ್ತೀವಿ ಸರ್. ಬರೀ 6.5 ಲಕ್ಷ ಸರ್. ಬರೇ 6.5 ಲಕ್ಷ 2018 ಮಾಡಲು ಬೊಲೆನೋ ಕೊಡ್ತೀವಿ ಸರ್. ಅದೇ ರೀತಿ ಸರ್, ನಿಮ್ಗೆ i20 ಸರ್, ಅಷ್ಟು ಆಪ್ಷನಲ್ ಬೇಕಾ, ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬೇಕಾ ಸರ್, ಎಲ್ಲಾ ಆಪ್ಷನ್ ಇದೆ. 6 ಏರ್ ಬ್ಯಾಗ್ ಅಂದ್ರೆ 6 ಗಾಳಿ ಚೀಲ ಇರುವಂತ ಏರ್ ಬ್ಯಾಗ್ ಇರುವಂತ ಗಾಡಿಗಳು. ಆಮೇಲೆ ನಾವಿಗೇಷನ್ ಸಿಸ್ಟಮ್ ಇದೆ, ನಿಮ್ ಕಂಪ್ನಿಯಿಂದ ಅಲ್ಲ ವೀಲ್ ಇದೆ, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಎಲ್ಲ ಇರುವಂತ ವೆಹಿಕಲ್ ಸರ್. ಬರೇ 6,95,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಅದರಲ್ಲೂ ನಿಮ್ ಡೀಸೆಲ್ ವೆಹಿಕಲ್ ಇದು. ಲೋನ್ ಆಪ್ಷನ್ ಅಂತ ಬಂದ್ರೆ 6.5 ಲೋನ್, 45,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಅದೇ ರೀತಿ ನೀವು ನೋಡ್ಬೋದು ಸರ್, ನಿಮ್ಗೆ ಸರ್ ಬೊಲೋನಾ ಬೇಡ, ಬೊಲೋನಾದಲ್ಲಿ ನನಗೆ RS ಬೇಕು, ಒಳ್ಳೆ ಸ್ಪೆಷಲ್ ಎಡಿಷನ್ ಗಾಡಿ ಬೇಕು ಅಂದ್ರೆ ನೋಡಿ ಸರ್, ಇದು RS, ಇದು ವಿತ್ ಟರ್ಬೋ ಬರುವಂತ ಗಾಡಿ ಸರ್. ಇದು ಇವತ್ತು ನೀವು ಪೋಲೋ GT ನೋಡಿದಿರಾ, GT ನಲ್ಲಿ ಟರ್ಬೋ ಬರುತ್ತೆ, ಬಿಟ್ರೆ ಬೊಲೋನಾ RS ಅಲ್ಲಿ ಟರ್ಬೋ ಬರುತ್ತೆ ಸರ್. ಟರ್ಬೋ ಬರುವಂತ ವೆಹಿಕಲ್ ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ನಾವಿಗೇಷನ್ ಸಿಸ್ಟಮ್, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಆಮೇಲೆ ಗಾಡಿ ಎಲ್ಲ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂತ ಗಾಡಿ ಸರ್. ಪ್ರೈಸ್ ಅಂತ ಬಂದ್ರೆ ಬರೀ 5,95,000 ಹೇಳ್ತಾ ಇದೀವಿ, ಬರೀ 5,75,000 ಕೊಡ್ತೀವಿ. ಲೋನ್ ಬೇಕಾ ಸರ್, 5.5 ಲೋನ್ ಸರ್, 25,000 ಡೌನ್ ಪೇಮೆಂಟ್ ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ಸರ್, ಅದೇ ರೀತಿ ಅಷ್ಟು ಅಮೌಂಟ್ ಆಗಲ್ಲ ಸರ್, ನನ್ಗೆ ಇನ್ನೂ ಕಡಿಮೆ ಅಮೌಂಟ್ ಅಲ್ಲಿ ಬೇಕು ಅಂತ ಸರ್. 2016 ಮಾಡಲು ಗಾಡಿ ಕೊಡ್ತೀನಿ ಸರ್, ಬರೀ 5,45,000 ಗಾಡಿ ಕೊಡ್ತಾ ಇದೀನಿ ಸರ್. ಲೋನ್ ಬೇಕಾ ಸರ್, 5 ಲಕ್ಷ ಲೋನ್ ಸರ್, 45,000 ಡೌನ್ ಪೇಮೆಂಟ್ ತಗೊಂಡೋಗಿ ಸರ್. ಸರ್, ಇದು ಡಾಟ್ಸನ್ ರೆಡಿಗೋ ಅಂದ್ಬಿಟ್ಟು, ಸೊ ನಿಮ್ಗೆ ಇದ್ರ ನಿಶಾನ್ ಇಂಜಿನ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಈ ವೆಹಿಕಲ್ 2016 ಮಾಡಲು, ಇವತ್ತೊಂದು ಆಲ್ಟೋ ತಗೋಬೇಕು 2016 ಮಾಡಲು ಅಂದ್ರೆ 3.5 ಲಕ್ಷ 4 ಲಕ್ಷ ಈ ತರ ಹೇಳ್ತಾರೆ. ಸೊ ಡಾಟ್ಸನ್ ರೆಡಿಗೋ ಗಾಡಿ ಸರ್, ಇದು ಬರೀ 2,95,000 ಈ ವೆಹಿಕಲ್ ಕೊಡ್ತೀವಿ ಸರ್. 2,95,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್, 2.5 ಲೋನ್ ಸರ್, 45,000 ಡೌನ್ ಪೇಮೆಂಟ್ ತಗೊಂಡು ಮಾಡ್ಕೊಡ್ತೀವಿ ಸರ್. ಸರ್ ಹಾಗೇನೆ ಸರ್, ಇದು ವೈಟ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಬೊಲೊನೋ ಇದು ಕೂಡ ಸರ್ ಡೀಸೆಲ್ ವೇರಿಯಂಟ್ 2017 ಮಾಡಲು. ಸೊ ಇದು ಮಿಡ್ ವೇರಿಯಂಟ್ ಆದ್ರೂ ಕೂಡ ಆಲ್ಫಾ ತರ ಎಲ್ಲ ನಿಮ್ಗೆ ಅಲ್ಲಾಯ್ ವೀಲ್ ಕೂಡ ಹಾಕಿದ್ದಾರೆ. ನಿಮ್ಗೆ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಆಂಪು, ಸಬ್ ವೂಫರ್ ಇಂದ ಎಲ್ಲ ಫಿಟ್ಟಿಂಗ್ ಇರುವಂತ ಗಾಡಿ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಅಲ್ಲ ಒಳ್ಳೆ ಸರ್, 20 ರಿಂದ 22 ಮೈಲೇಜ್ ಬರುವಂತ ಗಾಡಿ ಸರ್. ಪ್ರೈಸ್ ಅಂತ ಹೇಳಿದ್ರೆ ಬರೀ 6.5 ಲಕ್ಷ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ 6,40,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಸರ್, 40,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಆರಾಮಾಗಿ ತಗೊಂಡೋಗಿ ಸರ್. ಸರ್ ಹಾಗೆ ನೆಕ್ಸ್ಟ್ ಒಂದು ಶಿಫ್ಟ್ ಇದೆ ಸರ್. ಸ್ವಿಫ್ಟ್ ಅಂದ್ರೆ ಒಂದಲ್ಲ ಸರ್, 5 ರಿಂದ 6 ಗಾಡಿ ಕೊಡ್ತೀವಿ ನಿಮ್ಗೆ. ಸೊ ಇದು ಬಂದು 2016 ಮಾಡಲ್, 2018 ಮಾಡಲ್ ಗಾಡಿ ಇದು. ಸೊ ಪೆಟ್ರೋಲ್ ವೇರಿಯಂಟ್ ಇರುತ್ತೆ, VXI ಆಪ್ಷನಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಆಪ್ಷನಲ್ ಆಗಿರೋದ್ರಿಂದ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು ಸರ್, ಇಂಟೀರಿಯರ್, ಅಲ್ಲಾಯ್ ವೀಲು ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಲೆವೆಲ್ ಇದೆ ಸರ್. ಸರ್ ಸಿಂಗಲ್ ಓನರ್ ಬರೇ 48,000 ಓಡಿರುವಂತ 2018 ಮಾಡಲು ಸ್ವಿಫ್ಟ್ VXI ಆಪ್ಷನಲ್ ಗಾಡಿ ಸರ್ ಇದು. ಓಕೆ ಸರ್, ಪ್ರೈಸ್ ಅಂತ ಬಂದ್ರೆ ಇವತ್ತು ಎಲ್ಲಿ ಬೇಕಾನಾಗ ನೋಡ್ಕೊಳ್ಳಿ ಸರ್, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಎಲ್ಲಿದ್ರು 7 ಲಕ್ಷ, 6.5 ಲಕ್ಷ, 6.80 ಹಿಂಗಿದೆ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,95,000 ಈ ವೆಹಿಕಲ್ ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್, 5.5 ಲಕ್ಷ ಲೋನೇ ಸರ್, 45,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್, ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮ್ಗೆ ಸೆಲೆರಿಯೋ. ಸೊ ಸೆಕೆಂಡ್ ಓನರ್ ವೆಹಿಕಲ್ 2017 ಮಾಡಲು ZXi ಸರ್, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದ್ರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ. ಬರೀ 43,000 ಓಡಿರುವಂತ ಗಾಡಿ ಸರ್ ಇದು. ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಅಂತ ಹೇಳಿದ್ರೆ 4,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 3.80 ರಿಂದ 4 ಲಕ್ಷ ಲೋನ್, 30 ರಿಂದ 50,000 ತಗೊಂಬನ್ನಿ, ತಗೊಂಡೋಗಿ ಸರ್. ಸರ್ ಅದೇ ರೀತಿ ಸರ್ 17 ಮಾಡೋ ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್ ಸರ್, LD ಆಪ್ಷನಲ್. ಇದ್ರಲ್ಲಿ ಕೂಡ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಒಳ್ಳೆ ಫ್ಯಾನ್ಸಿ ಅಲ್ಲಾಯ್ ವೀಲ್ ಹಾಕಿದ್ದಾರೆ, ಆಟೋಮೆಟಿಕ್ ಮಿರರ್ ಇದೆ, ಕ್ರೋಮ್ ಹ್ಯಾಂಡಲ್ ಇದೆ. ವೆಹಿಕಲ್ ಕೂಡ ತುಂಬಾ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ವೆಹಿಕಲ್ ಇದೆ, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಕೂಡ ಆಗಿದೆ ಸರ್ ವೆಹಿಕಲ್ ಇದು. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 5,95,000 2018 ಮಾಡಲು ಡೀಸೆಲ್ ಗಾಡಿ ಸ್ವಿಫ್ಟ್ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನು, ಒಂದು 85,000-90,000 ಕ್ಯಾಶ್ ತಗೊಂಬಲ್ಲಿ ಆರಾಮ
ತಗೊಂಡೋಗ್ಲಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಅದೇ ರೀತಿ ನೀವು ರೊನಾಲ್ಡ್ ಕ್ವಿಡ್ 2019 ಮಾಡಲು ಸಿಂಗಲ್ ಓನರ್ RXT ಆಪ್ಷನ್ ಏರ್ ಬ್ಯಾಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬ್ಯಾಕ್ ವೈಪರ್ ಡಿಫಾಗರ್ ಎಲ್ಲ ಬರುವಂತ ಗಾಡಿ ಸರ್. ಸಿಂಗಲ್ ಓನರ್ ಬರೇ 40,000 ಓಡಿರುವಂತ ಗಾಡಿ ಸರ್ ಇದು. ಸರ್ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೇ 3,95,000 ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಇನ್ನೂ ಶಿಫ್ಟ್ ಇದೆ ಸರ್ ಅದೇ ರೀತಿ ಇನ್ನೊಂದು ಸ್ವಿಫ್ಟ್ ಇದು ಒಂದು 2016 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಇದೆ ಕಂಪ್ನಿದೇನೆ. ನೀವು ನೋಡ್ತಾ ಇರಬಹುದು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಅಳವಡಿಸಿದ್ದಾರೆ. ಎಲ್ಲ ತುಂಬಾ ನೀಟ್ ಆಗಿರುವಂತ ವೆಹಿಕಲ್ ಸರ್. ಸರ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 5,95,000 ಈ ಗಾಡಿ ಕೊಡ್ತಾ ಇದೀವಿ ಸರ್. ಸರ್ ಇದು ಮಾರುತಿ ರೀಡ್ಸ್ ಇದು ಬಂದು 2015 ಮಾಡಲು ZXi ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ 4,85,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,75,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷ ಲೋನ್ 25,000 ತಗೊಂಬನ್ನಿ ವೀಕ್ಷಕರೇ, ಆರಾಮ ತಗೊಂಡೋಗಿ. ಶಿಫ್ಟ್ ಸಿಲ್ವರ್ ಅದೇ ರೀತಿ ನೀವು ನೋಡ್ತಾ ಇರಬಹುದು ಸ್ವಿಫ್ಟ್ 2011 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಸರ್. ನೀವು ನೋಡ್ತಾ ಇರಬಹುದು ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ 2011 ಮಾಡಲು. ಪ್ರೈಸ್ ಅಂತ ಹೇಳಿದ್ರೆ 3,85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3,70,000 ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ ಇದಕ್ಕೂ ಕೂಡ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 70,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮ ತಗೊಂಡೋಗಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಇಟಿಯೋಸ್ ಟೊಯಾಟಾ ಇಟಿಯೋಸ್ ಇವತ್ತು ಎಲ್ಲಾನ ಚೆಕ್ ಮಾಡ್ಲಿ ಸರ್. 2012 ಮಾಡಲು ಇಟಿಯೋಸ್ ಇವತ್ತು ತಗೊಬೇಕು ಅಂದ್ರೆ 5 ರಿಂದ 5.5 ಲಕ್ಷ ಇದೆ ಸರ್. ಪಕ್ಕಾ ಸರ್. ಸರ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬಂಪರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಇದಕ್ಕೆ ಹೇಳೋದು. 3.5 ಲಕ್ಷ ಕೊಡ್ತಾ ಇದೀವಿ ಸರ್. 3.5 ಲಕ್ಷಕ್ಕೆ ಸರ್. ಬರೇ 3.5 ಲಕ್ಷಕ್ಕೆ ಟೊಯಾಟಾ ಇಟಿಯೋಸ್ 2012 ಮಾಡಲು ಡಿಕ್ಕಿ ಇರುವಂತ ಡೀಸೆಲ್ ವೇರಿಯಂಟ್ ಅದು GD ಗಾಡಿ ಕೊಡ್ತಾ ಇದೀವಿ ಸರ್. ನೀವು ನೋಡ್ತಾ 2000 ಮಾಡಲು ಇವತ್ತು ಒಂದು ಸರ್ 800 ತಗೋಬೇಕು ಅಂದ್ರೆ 75,000 80,000 ಒಂದು 2000 ಮಾಡಲು ತಗೋಬೇಕು ಅಂದ್ರೆ 1 ಲಕ್ಷ ಹೇಳ್ತಾರೆ ಸರ್. ಹೌದು ಸರ್. ಸರ್ 800 ಪ್ರೈಸ್ ಅಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬರುವಂತ ಮಾರುತಿ ವ್ಯಾಗನರ್ ವೆಹಿಕಲ್ ಅದು VXi ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತಾ ಇದೀವಿ. ಬರೇ 95,000 ಕೊಡ್ತಾ ಇದೀವಿ ಸರ್. ಬರೀ 95,000 ಸರ್. ಬರೇ 95,000 ಕೊಡ್ತಾ ಇದೀವಿ ಸರ್. ಅಲ್ಲಿ ಹೋಗಕ್ಕಾಗಲ್ಲ, ನಿಮ್ ಕಂಪ್ಲೀಟ್ ಆಗಿ ಇಂಟರ್ವ್ಯೂ ತೋರಿಸಿದೆ, ನೀಟ್ ಆಗಿದೆ, ನಂಗೆ ಇಲ್ಲಿಂದ ಕಾಣ್ತಾ ಇದೆ. ಸೊ ಅಲ್ಲಿ ಹೋಗಿ ಜಾಗ ಇಲ್ದಕ್ಕೋಸ್ಕರ ನಾವು ಹೋಗ್ತಾ ಇಲ್ಲ, ಬಟ್ ಒಳ್ಳೆ ಪ್ರೈಸ್ ಅನ್ಬೋದು ಸರ್. 95,000 ಅಲ್ಲ, ಬರೇ 95,000 ಗಾಡಿ ಕೊಡ್ತಾ ಇದೀವಿ ಸರ್. ಅದು ಪವರ್ ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. ಸರ್ ಅದೇ ರೀತಿ ನೀವು ಇನ್ನೊಂದು ಗಾಡಿ ನೋಡ್ತಾ ಇರೋದು 2004 ಮಾಡಲು ವ್ಯಾಗನರ್ ಅದು ಕೂಡ LXi ವೇರಿಯಂಟ್ AC ಪವರ್ ಸ್ಟೇರಿಂಗ್ ಎಲ್ಲ ಇರುವಂತ ಗಾಡಿ. FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಗಾಡಿ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 1,45,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ 1,40,000 ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ 2007 ಮಾಡಲ್ಲ ಸರ್. ವ್ಯಾಗನರ್ ಅಂದ್ರೆ ಮೇಳ, ಶಿಫ್ಟ್ ಅಂದ್ರೆ ಮೇಳ ಸರ್, ಬಲನೋ ಅಂದ್ರೆ ಮೇಳ ಸರ್. ನಮ್ಮಲ್ಲಿ ನೀವ್ ಯಾವ ವೆಹಿಕಲ್ ಬೇಕಾದ್ರೂ ಬಂದ್ರೆ ಚೂಸ್ ಮಾಡ್ಕೊಂಡು ಖಂಡಿತವಾಗಿ ತಗೊಂಡೋಗ್ಬೋದು. 2007 ಮಾಡಲು ಸೆಕೆಂಡ್ ಓನರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ಯಾಸ್ ವಿತ್ ಪೆಟ್ರೋಲ್ ಎರಡು ಇದೆ ಸರ್ ಅದ್ರಲ್ಲಿ. 2007 ಮಾಡಿ ಬರೇ 1,70,000 ಗಾಡಿ ಕೊಟ್ಬಿಡ್ತೀವಿ ಸರ್. ತಗೊಂಡೋಗಿ ಸರ್. ನೀವು ನೋಡ್ತಾ ಇರ್ಬೋದು ಸರ್ ಪುಂಟೋ ಇವತ್ತು ಸರ್ ಒಂದು ಆಲ್ಟೋ ತಗೋಬೇಕು 2009 ಮಾಡಲು ಅಂದ್ರೆ 2,02,4 ಲಕ್ಷ ಇದೆ. ಬರೀ ಆಲ್ಟೋಗೆ ಮಾರುತಿ ಹೇಳ್ತಾರ ಸರ್. ಇದು ಫಿಯೇಟ್ ಪುಂಟೋ ನಿಮ್ಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುವಂತದ್ದು. ಅದು ಫ್ಯಾನ್ಸಿ ಎಲ್ಲ ವೀಲ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ ಸರ್. ಪ್ರೈಸ್ ಎಷ್ಟು ಅಂತ ಹೇಳ್ತೀರಾ ಸರ್? ಬರೇ 1.5 ಲಕ್ಷ ಕೊಡ್ತೀನಿ ಸರ್ ನಾನು. ಚಾಲೆಂಜ್ ಸರ್, ಎಲ್ಲೂ ಕೂಡ ಈ ಪ್ರೈಸ್ ಅಲ್ಲಿ ಕೊಡಲ್ಲ. 1.5 ಲಕ್ಷ ಸರ್. ಪೆಟ್ರೋಲ್ ವೇರಿಯಂಟ್ ಫಿಯೇಟ್ ಪುಂಟೋ ಬರೇ 1.5 ಲಕ್ಷ ಕೊಡ್ತಾ ಇದೀವಿ. ತಗೊಳ್ಳಿ ಸರ್. ಓಕೆ.